ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಶ್ಮೀರ ಕೇಸರಿ ಬೆಳೆಯುವ ಮೂಲಕ ಐಟಿ ಉದ್ಯೋಗಿ ಪವನ್ ಧನಂಜಯ್ ರೈತ ಸಮುದಾಯದ ಗಮನ ಸೆಳೆದಿದ್ದಾರೆ. ಪುಲ್ವಾಮಾದಿಂದ ಕೇಸರಿ ಗೆಡ್ಡೆಗಳನ್ನು ತರಿಸಿ ದೊಡ್ಡಬಳ್ಳಾಪುರದಲ್ಲಿರುವ ತಮ್ಮ ಮನೆಯಲ್ಲೇ ಯಶಸ್ವಿಯಾಗಿ ಬೆಳೆದು 50 ಗ್ರಾಂಗೂ ಹೆಚ್ಚು ಕೇಸರಿ ಬೆಳೆಯನ್ನು ಕೊಯ್ಲು ಮಾಡಿದ್ದಾರೆ. ಕಾಶ್ಮೀರ ಕೇಸರಿ ಬೆಳಿಬೇಕು ಅಂದರೆ ಅತಿ ಚಳಿಯ ವಾತಾವರಣ ಇರಬೇಕು. ಆದರೆ ಕರ್ನಾಟಕದಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ. ಹಾಗಾಗಿ ಪವನ್ ಧನಂಜಯ್ ತಮ್ಮ ಮನೆಯಲ್ಲೇ ಈ ಕಾಶ್ಮೀರ ಕೇಸರಿ ಬೆಳೆಗೆ ಬೇಕಾದಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿನ ಒಂದು ಪುಟ್ಟ ಕೊಠಡಿಯಲ್ಲೇ 6 ರಿಂದ 9 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಉಷ್ಣಾಂಶದ ವಾತಾವರಣವನ್ನು ಸೃಷ್ಟಿಸಿ ಈ ಕಾಶ್ಮೀರ ಕೇಸರಿಯನ್ನು ಬೆಳೆಯುತ್ತಿದ್ದಾರೆ. ನೀವು ಕೂಡ ಒಮ್ಮೆ ಈ ಕೃಷಿ ಮಾಡಬೇಕಾ? ಹಾಗಿದ್ರೆ ಪವನ್ ಧನಂಜಯ್ ಅವರು ಹೇಳೋದೇನು? ಅವರ ಮಾತಿನಿಂದನೇ ಕೇಳಿ. ನಾನು ಓದಿರೋದು BSc ಕಂಪ್ಯೂಟರ್ ಸೈನ್ಸ್. ಅದಾದ್ಮೇಲೆ 1 ಇಯರ್ ಫೈನ್ ಆರ್ಟ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಈಗ ಮಾಸ್ಟರ್ಸ್ ಮಾಡ್ತಾ ಇದ್ದೇನೆ. ಅದ್ ಬಿಟ್ಟು ಕೃಷಿ ಬಂದು ನನಗೊಂದು ಹಾಬಿ ಇತ್ತು. ಲೈಕ್ ಏನನ್ನ ಸ್ಪೆಷಲ್ ಆಗಿ ಮಾಡ್ಬೇಕು, ಲೈಕ್ ಅಗ್ರಿಕಲ್ಚರಲ್ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ. ಅದಕ್ಕೆ ಸರ್ಚ್ ಮಾಡ್ತಿದ್ದೆ. ಮೈಕ್ರೋಗ್ರೀನ್ಸ್ ಚೆಕ್ ಮಾಡಿದೆ, ಆಮೇಲೆ ಮಶ್ರೂಮ್ಸ್ ಚೆಕ್ ಮಾಡಿದೆ, ಮಶ್ರೂಮ್ಸ್ ಬೆಳೆಯೋದು ಹೇಗೆ ಅನ್ನೋದು. ಅಂಡ್ ಕೇಸರಿದು ಇನ್ನ ಒಂದಷ್ಟು ಲಿಸ್ಟ್ ಇದೆ ನನ್ನ ಹತ್ರ. ಅದ್ರಲ್ಲಿ ಕೇಸರಿದು ಬೆಸ್ಟ್ ಅನ್ನಿಸ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಆಕ್ಚುಲಿ ಎಲ್ಲಾದ್ರೂ ಬೆಳಿಬೋದು, ಬರೀ ಕೋಲ್ಡ್ ಏರಿಯಾ ಅನ್ನೋದೇನು ಇಲ್ಲ. ಅಂದ್ರೆ ಅದಕ್ ತಕ್ಕಂಗೆ ನಾವು ಆ ರೂಮ್ ನ ಸೃಷ್ಟಿ ಮಾಡ್ಬೇಕಾಗತ್ತೆ. ಇದು ಬಂದು ಅರೌಂಡ್ ನಾವೊಂದು 9 to 8 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೆಳೆ ಬೆಳೆಯೋದು. ಈಗ ಆಲ್ಮೋಸ್ಟ್ ನಮ್ಮ ಟೈಮ್ ಮುಗಿತಾ ಬಂದಿದೆ. ಓಕೆ, ಇದು ಬಂದು ಲೈಕ್ ಈ ರೂಮ್ ಬಂದು ಇಲ್ಲಿವರೆಗೂ ನಾವು ಅರೌಂಡ್ 4 ಡಿಗ್ರಿವರೆಗೂ ಹೋಗಿದ್ದೇವೆ. ಓಕೆ, ಇದ್ರಲ್ಲಿ ಅರೌಂಡ್ ನಮ್ಗೆ ಜಾಸ್ತಿ ಅಂತ ಬಂದಿಲ್ಲ, ಒಂದು 50 ಗ್ರಾಮ್ಸ್ ವರ್ಗೂ ಕೇಸರಿ ಬಂದಿದೆ ಇಲ್ಲಿವರೆಗೂ. ಆದ್ರೆ ಈ ಬೆಳೆಯಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಾವು ಬೆಳೆಯೋದು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಳೆಯೋ ಬೆಳೆ ಇದು. ಎವ್ರಿ ಮಂತ್ ಡಬಲ್ ಆಗ್ತಾ ಹೋಗುತ್ತೆ. ಕಾಶ್ಮೀರ ಕೇಸರಿ ಮಾಡ್ಬೇಕು ಅಂತಂದ್ರೆ ಹೇಗ್ ಬೆಳಿತೀರಾ ಇದನ್ನ? ಸ್ಪೆಸಿಫಿಕ್ ಆಗಿ ಇದೇ ವಾತಾವರಣದಲ್ಲೇ ಬೆಳಿಬೇಕಾಗತ್ತೆ. ಬೇರೆ ನಾರ್ಮಲ್ ಆಗಿ ಔಟ್ಸೈಡ್ ನಮ್ಮ ಟೆಂಪರೇಚರ್ಗೆ ಔಟ್ಸೈಡ್ ಬೆಳೆಯೋದು ಸ್ವಲ್ಪ ಕಷ್ಟನೇ. ಬಟ್ ಟ್ರಯಲ್ ಮಾಡ್ಬೋದು. ಒಂದು 5-6 ಗಂಟೆ ನಾವು ಟ್ರಯಲ್ ಮಾಡ್ತಾ ಇದೀವಿ ಆಲ್ರೆಡಿ. ಬಟ್ ಅದು 100% ನಾವು ಹೇಳಕ್ ಆಗಲ್ಲ ಬರುತ್ತೆ ಅನ್ನೋದು. ಯಾಕೆ ಅಂದ್ರೆ ಇವೆಲ್ಲ ಗಡ್ಡೆಗಳು ನಮ್ಗೆ ಅರೌಂಡ್ 8 ಡಿಗ್ರಿ 10 ಡಿಗ್ರಿ ವರ್ಗೂ ಇರ್ಲೇಬೇಕು ಕೋಲ್ಡ್. ನಮ್ ಟೆಂಪರೇಚರ್ ಮಧ್ಯಾಹ್ನ ನೋಡಿದ್ರೆ ಒಂದು 30 ವರ್ಗೂ ಹೋಗುತ್ತೆ. ಡೇ ಟೈಮ್ ನೈಟ್ ಟೈಮ್ ಅಲ್ಲಿ ನೋಡಿದ್ರೆ 8 ಡಿಗ್ರಿ ಹೋಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಅಲ್ವಾ, ಎವ್ರಿ ಟೈಮ್ ಆಗಲ್ಲ, ಅದರಿಂದ ಹೇಳಕ್ ಆಗಲ್ಲ. ಬಟ್ ಈ ಟೆಂಪರೇಚರ್ ಅಂದ್ರೆ ಬ್ಯಾಂಗ್ಳೂರ್ ಟೆಂಪರೇಚರ್ ಅಲ್ಲಿ ಬೆಳಿಬಹುದು ಅನ್ನೋದು 100% ನನ್ಗೆ ಅನ್ನಿಸ್ತಾ ಇದೆ. ಅದನ್ನ ಟ್ರಯಲ್ ಮಾಡ್ತಾ ಇದ್ದೇವೆ. ಸೊ ಈ ಕಾಶ್ಮೀರ ಕೇಸರಿ ಬೆಳೆಯೋದು ಹೆಂಗೆ? ಇದು ಫಸ್ಟ್ ಲೇಯರ್ ಈಗ ಇದ್ ನಡೀತಾ ಇದೆಯಲ್ಲ, ಇದೆಲ್ಲ ಹೂವ ಬರೋ ಟೈಮು. ನೆಕ್ಸ್ಟ್ ಇದು 3 ಮಂತ್ಸ್ ಬೆಳೆ. ಓಕೆ, ಆಗಸ್ಟ್ ಇಂದ ಹಿಡಿದು ಡಿಸೆಂಬರ್ ಮಧ್ಯದಲ್ಲಿ ಹೂವ ಬಿಡುತ್ತೆ. ಇದಕ್ಕೆಲ್ಲ ಈಗ ಕಚ್ಚಾ ವಸ್ತು ಅಂತ ಹೇಳ್ತಾರೆ ಗೊತ್ತಾ, ರಾ ಮೆಟೀರಿಯಲ್. ಸೊ ಇದನ್ನೆಲ್ಲ ಎಲ್ಲಿಂದ ತರ್ತೀರಾ? ಬೆಳೆಯೋ ವಿಧಾನ ಹೇಗೆ ಇದ್ದದ್ದು? ಈ ಬಲ್ಬ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಕಾಶ್ಮೀರ ಅಲ್ಲಿ ಪಂಪೂರ್ ಆಗಿರ್ಬೋದು, ಪುಲ್ವಾಮಾ ಈ ಪ್ಲೇಸಸ್ ಅಲ್ಲಿ ಜಾಸ್ತಿ ಸಿಗೋದು. ಇದ್ ಬಿಟ್ರೆ ಇರಾಕ್ ಅಲ್ಲಿ ಸಿಗುತ್ತೆ. ಬಟ್ ಅದ್ ಬರೋದು ಸೀಡ್ಸ್ ತರ ಬರುತ್ತೆ. ಇದು ಈರುಳ್ಳಿ ಗಡ್ಡೆ ತರ ಬರುತ್ತೆ. ಓಕೆ, ಇದು ಈರುಳ್ಳಿ ಗಡ್ಡೆ ಅಲ್ಲ, ಆಕ್ಚುಲಿ ಈರುಳ್ಳಿ ಗಡ್ಡೆ ತರ ಇರುತ್ತೆ. ಓಕೆ, ಇವೆಲ್ಲ ಅರೌಂಡ್ 1800 to 2500 ಮಧ್ಯ ಸಿಗೋದು ಗಡ್ಡೆಗಳು. ಕಡಿಮೆಗೂ ಸಿಗುತ್ತೆ. ಇವೆಲ್ಲ A ಗ್ರೇಡ್ ಗಡ್ಡೆಗಳು. ಅದಕ್ಕೆ ಎಲ್ಲ ಒಂದ್ ಸ್ವಲ್ಪ ನೀವು ನೋಡಿದ್ರೆ ಗಡ್ಡೆಗಳೆಲ್ಲ ನೀಟಾಗಿ ರೌಂಡ್ ಆಗಿದಾವೆ. ಅದಲ್ಲದೆ ಕ್ವಾಲಿಟಿನೂ ಪ್ಯೂರ್ ಕ್ವಾಲಿಟಿ ಬರುತ್ತೆ ಕೇಸರಿ. ನೀವು ನಾರ್ಮಲ್ ಆಗಿ ಕಾಶ್ಮೀರ್ಗೆ ಹೋದ್ರುನು ಒರಿಜಿನಲ್ ತಗೋಬೇಕು ಅಂದ್ರೆ ಬೆಳ್ದಿರೋರ ಹತ್ರ ತಗೋಬೇಕು. ಅದನ್ನು ಮೋಸ ಮಾಡೋರು ಎಷ್ಟೋ ಜನ ಇದ್ದಾರೆ. ಇಲ್ಲಿ ನಮ್ಗೆ 50 ಗ್ರಾಮ್ ಬಂದಿರೋದ್ರಲ್ಲಿ
ನಾವು ಸೇಲ್ ಮಾಡ್ತಿರೋದು ಒಂದು 40 ಗ್ರಾಮ್ 10 ಗ್ರಾಮ್ ನಾವು ಸೈಡ್ ಇಡ್ತಾ ಇದೀವಿ, ಮನೆಗೆ ಯಾರಾದ್ರೂ ಪರ್ಚೇಸ್ಗೆ ಕೊಡೋಣ ಅನ್ನೋದು. ಇನ್ 40 ಗ್ರಾಮ್, ಈಗ 40 ಗ್ರಾಮ್ದಲ್ಲಿ ಇನ್ 20 ಗ್ರಾಮ್ ಮಾತ್ರ ಮಿಕ್ಕಿದೆ ನಮ್ಮಲ್ಲಿ. ಇಲ್ಲಿ ನೋಡ್ಬೋದು ನೀವು, ಇದು 2 ಡಿವಿಷನ್ ಇದೆ. ಈ 2 ಡಿವಿಷನ್ ಅಲ್ಲಿ ಎರಡು ಹೂವು ಬರುತ್ತೆ, ಇದ್ರಲ್ಲಿ 2 ಹೂವು ಬರುತ್ತೆ. ಅದೇ ನಾನು ಇದನ್ನ ತಗೊಂಡ್ರೆ ಬೇಬಿ ಇದೆ, ಇನ್ನ ಚಿಕ್ಕದು, ಇದ್ರಲ್ಲಿ ಹೂವು ಬರಲ್ಲ. ಬಟ್ ಇದು ಬಂದಿದೆ, ಇದ್ರಲ್ಲಿ 1 ಹೂವು ಬರುತ್ತೆ ಮುಂದಿನ ವರ್ಷದಲ್ಲಿ. ಈ ವರ್ಷ ಇದು ಬರಲ್ಲ. ಯಾಕೆ ಅಂದ್ರೆ ಇದು ಮದರ್ ಬಲ್ಬ್, ಈಗ ಆಲ್ರೆಡಿ ಬಂದಿರೋ ಹೂವು ಬಂದಿರೋದು ಇದು. ಅಂಡ್ ಗ್ರೀನ್ ಕಲರ್, ಯೆಲ್ಲೋ ಕಲರ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಒಂದ್ ಸ್ವಲ್ಪ. ಇದು ಯಾಕೆ ಅಂದ್ರೆ ಇಲ್ಲಿ ನಾವು ಇವಾಗ ಮಣ್ಣಲ್ಲಿ ಇಡ್ಬೇಕು, ಟೈಮ್ ಮುಗ್ದಿದೆ. ಆಕ್ಚುಲಿ ನಾನು ಲೇಟ್ ಮಾಡಿದ್ದೇನೆ, ಆಲ್ರೆಡಿ ಮಣ್ಣಲ್ಲಿ ಇಡಕ್ ನಾವೆಲ್ಲ ರೆಡಿ ಮಾಡ್ತಾ ಇದೀವಿ. ಇಲ್ಲಿ ಔಟ್ ಸೈಡ್ ಎಲ್ಲ ನಾವು ಮಣ್ಣೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಆದಂತ ಮಣ್ಣು ರೆಡಿ ಮಾಡ್ಕೊಂಡು ಅದಾದ್ಮೇಲೆ ನಾವು ಇಡ್ಬೇಕಾಗತ್ತೆ. ಇಲ್ಲೆಲ್ಲ ಇರೋದು ಸುಮ್ನೆ ನಾವು ಶೋಗ್ ಇಟ್ಟಂಗ್ ಇಟ್ಟಿದೀವಿ, ಶೋಗ್ ಇಟ್ಟಿರೋದಲ್ಲ ಇದು. ಹೂವು ಬಂದು ರೆಡಿಯಾಗಿ ಇವಾಗ ಮುಗ್ದಿದೆ. ನಮ್ಮ ಎಲ್ಲ ಅರೌಂಡ್ 1000 ಬಂದಿದೆ ಹೂವುಗಳು. ನಾವು ಫಸ್ಟ್ ಅಲ್ಲಿ ಕೌಂಟ್ ಮಾಡಿದ್ವಿ, ಅದಾದ ನಂತರ ನಾವು ಕೌಂಟ್ ಏನು ಮಾಡಿಲ್ಲ ಹೂವು ಎಷ್ಟು ಬಂದಿದೆ ಅನ್ನೋದೇನು. ಬಟ್ ಒಂದ್ 50 ಗ್ರಾಮ್ ವರ್ಗು ಹೂವು ಬಂದಿದೆ. ಬಟ್ ಇದು ಮಾರ್ಕೆಟ್ ಅಲ್ಲಿ ಹೆಂಗೆ ಇರುತ್ತೆ ಇದ್ರ ಬೆಲೆ? ಈಗ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ? ಪ್ಯೂರ್ ಒರಿಜಿನಲ್ ಆದ್ರೆ 1000 ರೂಪಾಯಿಂದ 1500 ರೂಪಾಯಿವರೆಗೂ ಇದೆ. ನಾವಿಲ್ಲಿ ಈಗ ಮಾರ್ತಿರೋ ರೇಟ್ 900 ರೂಪಾಯಿ. 1 ಕೆಜಿಗ ಅಥವಾ ಗ್ರಾಮ್ಗೆ? ಗ್ರಾಮ್, 1 ಗ್ರಾಮ್ಗೆ. ಹಾ, ಕೆಜಿ ಬಂದು ನಿಮ್ಗೆ 900 ರೂಪಾಯಿ ಅಂದ್ರೆ 9 ಲಕ್ಷ ಆಗತ್ತೆ. ಬಟ್ ನಮ್ಗೆ ಅಷ್ಟು ಬರಲ್ಲ ಫಸ್ಟ್ ಬೆಳೆಯಲ್ಲೇ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ 3 ವರ್ಷ ಆದ್ಮೇಲೆ ಇವೆಲ್ಲ ಡಬಲ್ ಆಗ್ತಾ ಹೋಗುತ್ತೆ. ಡಬಲ್ ಆಗ್ತಾ ಹೋದಂಗೆಲ್ಲ ನಮ್ಗೆ ಲಾಭ ಜಾಸ್ತಿ. ಸೊ ಇದು ಯಾವ ಟೈಮ್ ಅಲ್ಲಿ ಈ ಬೆಳೆ ಬರುತ್ತೆ? ಆಗಸ್ಟ್ ಇಂದ ಹಿಡಿದು ಸೆಪ್ಟೆಂಬರ್ ವರೆಗೂ ಬರುತ್ತೆ. ಸಾರಿ, ಆಗಸ್ಟ್ ಇಂದ ಸೆಪ್ಟೆಂಬರ್ ವರೆಗೂ ಬರುತ್ತೆ. ಒಂದೊಂದ್ ಸರಿ ನಮ್ ಲಕ್ ಇದ್ದು ಅಂದ್ರೆ ಇನ್ನ ಬಂದಿಲ್ದಿರೋದು ಯಾವ್ದಾದ್ರು ಇದ್ರೆ ಡಿಸೆಂಬರ್ ವರೆಗೂ ಮುಂದುವರಿಯುತ್ತೆ. ಆಮೇಲೆ ಏನ್ ಮಾಡ್ತೀರಾ? ಈಗ ಡಿಸೆಂಬರ್ ವರೆಗೂ ಈಗ ಒಂದಷ್ಟು ಇಲ್ಲಿ ಗಡ್ಡೆಗಳು ಏನ್ ಕಾಣ್ತಾ ಇದಾವೆ, ಈ ಗಡ್ಡೆಗಳನ್ನೆಲ್ಲ ಈಗ ಮಣ್ಣಲ್ಲಿ ಇಟ್ಬಿಡ್ತಾರ. ಹೌದು. ಸೊ ಅಲ್ಲಿವರೆಗೂ ಇದು ಏನು ಆಗಲ್ವಾ ಆ ಟೈಮಿಗೆ? ಮಣ್ಣಲ್ಲಿ ಇಟ್ಟಾದ್ಮೇಲೆ ಅರೌಂಡ್ ನಾವು ಜೂನ್ ಜುಲೈ ವರೆಗೂ ತೆಗಿಯಲ್ಲ. ನಾವು ನೋಡ್ತೀವಿ ಆ ಟೆಂಪರೇಚರ್ ಆಗಿರ್ಬೋದು, ಅಲ್ಲಿನ ಪಂಪೂರ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಟೆಂಪರೇಚರ್ ಹೇಗಿದೆ, ಅಲ್ಲಿ ಮಳೆ ಬರ್ತಿದ್ರೆ ಯೂಶುವಲ್ ಆಗಿ ತೆಗಿಯಲ್ಲ, ಮಳೆ ಬರ್ತಿಲ್ಲ ಅಂದ್ರೆ ತೆಗಿತಾರೆ. ಅದ್ರ ಮೇಲೆ ನಾವು ಪ್ರಿಪರೇಷನ್ ಮಾಡ್ಕೊಂತೀವಿ. ಅಂದ್ರೆ ಸಂಪೂರ್ಣ ಇದನ್ನೆಲ್ಲ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡೋದಾ? ಹಾ, ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀವಿ. ಇದು ಈ ಗ್ರಾಸ್ ಇದೆಯಲ್ಲ, ಗ್ರಾಸ್ ಹತ್ತತ್ರ ಒಂದು 4 ರಿಂದ 5 ಅಡಿ ಅಲ್ಲ, ಇಂಚಲ್ಲಿ ಉದ್ದ ಆಗತ್ತೆ. ಅದಾದ್ಮೇಲೆ ಅದಷ್ಟಕ್ಕೆ ಅದೇ ಯೆಲ್ಲೋ ಕಲರ್ ಟರ್ನ್ ಆಗಿ ಒಣಗೋಗುತ್ತೆ. ಅದಾಗಿ ತಿರ್ಗಾ 3 ಮಂತ್ಸ್ ವೆಯ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಮಾರ್ಚ್ ಇಲ್ಲಾಂದ್ರೆ ಏಪ್ರಿಲ್ ಅಲ್ಲಿ ಒಣಗುತ್ತೆ. ಅದಾದ್ಮೇಲೆ ಟೋಟಲ್ ಆಗಿ ನೀರ್ ಹಾಕಲ್ಲ, AC ಆನ್ ಮಾಡಲ್ಲ. ಈಗ್ಲೂ AC ಆನ್ ಮಾಡಲ್ಲ ನೆಕ್ಸ್ಟ್ ಮಂತ್ ಇಂದ. ಆದ್ರೆ ಲೈಟ್ಸ್ ಏನು ಅದಾದ್ಮೇಲೆ ಹಾಕಲ್ಲ. ಅದ್ ಸ್ಲೀಪ್ ಮೋಡ್, ಡಾರ್ಮೆಂಟೇಶನ್ ಅಂತೀವಿ, ಅಲ್ಲಿಗೆ ಹೊಲ್ಟೋಗುತ್ತೆ. ಅದಾದ್ಮೇಲೆ ನಾವು ಜೂನ್ ಜುಲೈ ಅಲ್ಲಿ ಅದೇ ಹೇಳದ್ನಲ್ಲ, ಹಾಗೆ ಸರ್ಕಲ್ ಹಾಗೆ ರೊಟೇಷನ್ ಮಾಡಿ. ಸೊ ಅದಾದ್ಮೇಲೆ ಮತ್ತೆ ಲೈಟ್ಸ್ ಎಲ್ಲ ಆನ್ ಮಾಡಿ AC ಟೆಂಪರೇಚರ್. ಈಗ ಮಣ್ಣಲ್ಲಿ ಊತಿಡ್ತಿರಲ್ಲ, ಸೊ ಮಣ್ಣಿಗೆ ಏನಾದ್ರು ಇಷ್ಟೇ ಟೆಂಪರೇಚರ್ ಅಂತ ಇರ್ಬೇಕಾ, ಅಥವಾ ಮಣ್ಣಿಗೆ ಏನಾದ್ರು ಮತ್ತೆ ನೀರ್ ಹಾಕ್ತಾ ಇರ್ತೀರಾ, ಹೇಗೆ? ಅಂದ್ರೆ ಆ ಮಣ್ಣೆಲ್ಲ ನಾವು 3 ಡಿವಿಷನ್ ಅಲ್ಲಿ ಮಿಕ್ಸ್ ಮಾಡಿರ್ತೀವಿ. ಒಂದು ಮಣ್ಣು, ಕೋಕೋಪೆಟ್ ಅಂದ್ರೆ ತೆಂಗಿನ ನಾರು ಪುಡಿ, ಮತ್ತೆ ವರ್ಮಿ ಕಾಂಪೋಸ್ಟ್, 3 ಡಿವಿಷನ್ ಅಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಿ. ಅದು ತೆಂಗಿನ ನಾರು ಹಾಕಿರೋದ್ರಿಂದ ನೀರ್ ಜಾಸ್ತಿ ಹಿಡಿಯುತ್ತೆ. ಆ ನೀರ್ ಹಿಡಿಯೋದ್ರಿಂದ ನಾವು ಎವ್ರಿ ಡೇ ಜಾಸ್ತಿ ನೀರೇನು ಹಾಕೋದ್ ಬೇಕಿಲ್ಲ. ವೀಕ್ಗೆ ಒಂದು 2-3 ಡೇಸ್ ಹಾಕಿದ್ರೆ ಸಾಕು. ಅಂದ್ರೆ ತೆಂಗಿನ ನಾರ್ ಜೊತೆ ಮಣ್ಣನ್ನ ಮಿಕ್ಸ್ ಮಾಡಿ ನೀರ್ ಹಾಕ್ತೀರಾ. ಸೊ ಈಗ ಈ ಗಡ್ಡೆಗಳೆಲ್ಲ ನೀವು ಎಲ್ಲಿಂದ ತರ್ತೀರಾ ಮಾರ್ಕೆಟ್ ಅಲ್ಲಿ? ಈ ಗಡ್ಡೆಗಳೆಲ್ಲ ಕಾಶ್ಮೀರಿಂದಾನೇ ಬರ್ಬೇಕು ನಮ್ಗೆ. ಓಕೆ. ನಾವ್ ಅಲ್ಲಿಗೆ ಹೋದ್ರುನು ಒರಿಜಿನಲ್ ಸಿಕ್ಬೇಕು ಅಂದ್ರೆ ನಮಗ್ ಗೊತ್ತಿರೋರು ಇರ್ಬೇಕು, ಇಲ್ಲ ಅಂದ್ರೆ ಗ್ಯಾರಂಟಿಯಾಗಿ ನಾವು ಒರಿಜಿನಲ್ ಸಿಗತ್ತೆ ಅನ್ನೋದು ಹೇಳೋಕ್ಕೂ ಆಗಲ್ಲ. ಓಕೆ. ಸೊ ನೀವು ಅಲ್ಲಿ ಯಾರ್ಯಾರು ಮುಂಚೆ ಕೃಷಿ ಮಾಡಿದಾರ ಈ ರೀತಿ? ನನ್ನ ಸ್ನೇಹಿತರು ತಂದೆ ಕೃಷಿ ಮಾಡ್ತಾರೆ ಅಲ್ಲಿ. ಓಕೆ. ಅವ್ರ ಕಡೆಯಿಂದ ನಾನು ತರ್ಸಿದ್ದು. ಇಲ್ಲಿ ಬೆಳೆಯೋದಕ್ಕೆ ಅವರೇನೆ ನನ್ಗೆ ಹೆಲ್ಪ್ ಮಾಡಿದ್ ಸಹ. ಕ್ಲಾಸಸ್ ಕೊಟ್ಟಿದ್ದಾಗಿರ್ಬೋದು, ಹೇಗ್ ಬೆಳಿಬೇಕು ಅನ್ನೋದಾಗಿರ್ಬೋದು, ಅವರೇ ಐಡಿಯಾಸ್ ಕೊಟ್ರು.
ಬಟ್ ಅವ್ರಿಗೂ ಐಡಿಯಾ ಇಲ್ಲ ಕೋಲ್ಡ್ ರೂಮ್ ಅಲ್ಲಿ ಹೇಗ್ ಬೆಳಿಬೇಕು ಅಂತ. ನಾವೊಂದ್ ಸ್ವಲ್ಪ ಟೆಸ್ಟ್ ಮಾಡಿ ಬೇರೆ ಅವ್ರು ಬೆಳಿತಾ ಇರೋರ್ನೆಲ್ಲ ಕೇಳಿ ಬೆಳ್ದಿರೋದು. ಸೊ ನೀವು ಸ್ಟಾರ್ಟಿಂಗ್ ಈ ಕೃಷಿ ಮಾಡ್ಬೇಕಂದ್ರೆ ಈಗ ಫಸ್ಟ್ ಟೆಸ್ಟ್ ಎಲ್ಲ ಮಾಡ್ಬೇಕು ಅಂತಂದ್ರೆ ಸೊ ಅದಕ್ಕೆ ಎಷ್ಟು ಸಮಯ ತಗೋತ್ತೆ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ? ನಾನು 1 ವರ್ಷ ಲೈಕ್ ನಾನು ವರ್ಕ್ ಮಾಡ್ತಿದ್ದೆ ಮುಂಬೈ ಕಂಪ್ನಿಯಲ್ಲಿ. ಅಲ್ಲಿ ಅಂದ್ರೆ ಹಿಂಗೆ ಜಾಬ್ ಪ್ರಾಬ್ಲಮ್ ಆದಾಗ ನಾನು ಬಿಡಕ್ಕೂ ಮಧ್ಯದಲ್ಲಿ ಆ ಗ್ಯಾಪ್ ಅಲ್ಲಿ ಅರೌಂಡ್ ಈ ರೂಮ್ ಎಲ್ಲ ಸೆಟಪ್ ಮಾಡಕ್ ಆಗಿರ್ಬೋದು ಎಲ್ಲ ಸೇರಿಸಿ ಒಂದು 3-4 ಮಂತ್ಸ್ ತಗೊಂಡಿದೆ. ಈಗ ಹೊಸದಾಗಿ ಈ ರೀತಿ ಕೃಷಿ ಮಾಡ್ಬೇಕು ಅನ್ಕೊಳ್ಳೋರ್ಗೆ, ಈಗ ಸಾಮಾನ್ಯವಾಗಿ ನೀವು ಯಾವ್ದೇ ಕೃಷಿ ಮಾಡ್ಬೇಕು ಅಂತಂದ್ರು ಭೂಮಿ ಇರ್ಲೇಬೇಕು ಅಂತಾರೆ. ಸೊ ಭೂಮಿ ಇರ್ಬೇಕು, ಅದ್ರಲ್ಲೂ ಫಲವತ್ತತೆ ಇರ್ಬೇಕು, ಅದಕ್ಕೆ ರಸಗೊಬ್ಬರ ಮಿಕ್ಸ್ ಮಾಡೋದು ಅಂತ ಏನೇನೋ ಹೇಳ್ತಾರೆ. ಅದರಿಂದ ಕೆಲವು ಭೂಮಿ ಫಲವತ್ತತೆ ಕಳ್ಕೊಂಡಿದ್ದಾರೆ. ಸೊ ಈಗ ಭೂಮಿ ಇಲ್ಲದೆ ಒಂದು ಚಿಕ್ಕ ರೂಮಲ್ಲಿ ಇಷ್ಟು ಕೃಷಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ರೀತಿ ಮಾಡೋರಿಗೆ ನೀವೇನ್ ಸಲಹೆ ಕೊಡ್ತೀರಾ? ಅಂದ್ರೆ ಜಾಗ ಇಲ್ಲ, ಅವ್ರೇನೋ ರೈತರಾಗ್ಲಿ ಅವ್ರು ಮುಂದೆ ಹೋಗ್ಬೇಕು ಅಂತ ಇದ್ರೆ ಈ ತರ ಹೈಡ್ರೋಫೋನಿಕ್ಸ್ ಆಗಿರ್ಬೋದು, ಏರೋಫೋನಿಕ್ಸ್ ಆಗಿರ್ಬೋದು, ಅದ್ರಲ್ಲಿ ಹೋದ್ರೆ ಚಿಕ್ಕ ಜಾಗದಲ್ಲೇ ಅವ್ರು ಬೆಳಿಬೋದು. ಇನ್ನೊಂದೇನು ಅಂದ್ರೆ ಕಡಿಮೆ ಖರ್ಚು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಫಸ್ಟ್ ಟೈಮ್. ಅದಾದ್ಮೇಲೆ ಖರ್ಚು ಅನ್ನೋದೇನ್ ಅಷ್ಟು ಇರಲ್ಲ. ನಮ್ ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಏನನ್ನ ಚಿಕ್ಕ ಲೈಕ್ ಯಾವ್ದಾದ್ರು ಹುಳುಗಳು ಬಂತು ಆ ಟೈಮಲ್ಲಿ ಕೆಮಿಕಲ್ಸ್ ಏನನ್ನ ಯೂಸ್ ಮಾಡ್ಬೇಕು ಅಂದ್ರೆ, ನಾನ್ ಇಲ್ಲಿವರೆಗೂ ಯಾವ್ದೇ ಕೆಮಿಕಲ್ ಯೂಸ್ ಮಾಡಿಲ್ಲ. ಮುಂದೆ ಏನನ್ನ ಬಂದ್ರೆ ಅವಾಗ ಯೂಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾಗತ್ತೆ. ಇಲ್ಲಿವರೆಗೂ ಒಂದ್ ಕೆಮಿಕಲ್ ಯೂಸ್ ಮಾಡಿದೀವಿ, ಅದನ್ನು ಟ್ರೈಕೋಡರ್ಮ ಅಂತ. ಆ ಮಣ್ಣಿಗೆ ಯಾವ್ದೇ ಇನ್ಸೆಕ್ಟ್ ಬರಬಾರ್ದು ಅಂತ ಆಗಿರ್ಬೋದು. ಇವಾಗ ಬ್ಯಾಕ್ಟೀರಿಯಾಸ್ ಯಾವ್ದಾದ್ರು ಬ್ಯಾಕ್ಟೀರಿಯಾಸ್ ಇರುತ್ತೆ, ಇದಕ್ಕಾಗುತ್ತೋ ಇಲ್ಲೋ ಅನ್ನೋದು ನಮ್ಗೆ 100% ಗೊತ್ತಿರಲ್ಲ. ಅದಕ್ ಸೆಟ್ ಆಗ್ಲಿ ಅನ್ಬಿಟ್ಟು ನಾವು ಟ್ರೈಕೋಡರ್ಮ ಮಣ್ಣಿಗೆ ಮಿಕ್ಸ್ ಮಾಡಿದೀವಿ ಹೊರತು ಇನ್ ಯಾವ್ದೇ ಕೆಮಿಕಲ್ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ. ಸೊ ಈ ಕೆಮಿಕಲ್ ಈಗ ಟ್ರೈಕೋಡರ್ಮ ಅಂತ ಹೇಳಿದ್ರೆ ಸೊ ಅದೊಂದು ಕೆಮಿಕಲ್, ಅದರಿಂದ ಏನೋ ಹಾನಿ ಆಗಲ್ಲ ಬೆಳೆಗಳಿಗೆ? ಅದರಿಂದ ಒಂಚೂರು ಹಾನಿ ಆಗಲ್ಲ. ಆಕ್ಚುಲಿ ವರ್ಮಿ ಕಾಂಪೋಸ್ಟ್ ಅಲ್ಲಿ ಒಂದೊಂದ್ ಕಂಪ್ನಿ ಅವರು ವರ್ಮಿ ಕಾಂಪೋಸ್ಟ್ ಜೊತೆನೆ ಮಿಕ್ಸ್ ಮಾಡಿರ್ತಾರೆ. ನಾನು ಲಾಸ್ಟ್ 1 ಮಂತ್ ಅಲ್ಲಿ ರಿಸರ್ಚ್ ಮಾಡ್ದಂಗೆ ಅದಲ್ದೆ ಎಕ್ಸ್ಟ್ರಾ ಆಡ್ ಮಾಡ್ಬೇಕು ಅಂದ್ರೆ ನಾವು ಓನಾಗಿ ನಾವ್ ಆಡ್ ಮಾಡ್ಕೊಳ್ಬೇಕು. ಅದ್ ಬಿಟ್ಟು ವರ್ಮಿ ಕಾಂಪೋಸ್ಟ್ ಜೊತೆಗೆ ನಾವ್ ಇನ್ನೇನೋ ಆಡ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ಲಾಸ್ಟ್ ಟೈಮ್ ಮಾಡಿದಾಗ ಲಾಸ್ಟ್ ಇಯರ್ ನಾವು ಮಾಡಿದೀವಿ, ಆವಾಗ ವರ್ಮಿ ಕಾಂಪೋಸ್ಟ್ ಮಾತ್ರ ಮಿಕ್ಸ್ ಮಾಡಿದ್ವಿ. ಈ ಸರಿ ಟ್ರೈಕೋಡರ್ಮ ಹಾಕಿ ಟ್ರಯಲ್ ಮಾಡ್ತಾ ಇದೀವಿ. ಇದೇ ಟ್ರಯಲ್ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಬೆಳೆ ಬರುತ್ತೆ ಅನ್ನೋದ್ರ ಮೇಲೆ ನಮಗೂ ಗೊತ್ತಾಗುತ್ತೆ. ಸೊ ಇದಕ್ಕೆ ಈಗ ಕಾಶ್ಮೀರದಲ್ಲಿ ನೋಡೋದಾದ್ರೆ ಬೇರೆ ಬೇರೆ ಕೆಮಿಕಲ್ಸ್ ಯಾವ್ಯಾವ್ದು ಯೂಸ್ ಮಾಡ್ತಾರೆ. ಸೊ ಅದು ಒಳ್ಳೇದಾ ಅಥವಾ ಅದರಿಂದ ಏನಾದ್ರು ಅನಾಹುತಗಳಾಗಿದ್ಯಾ? ಒಳ್ಳೇದು ಅನ್ನೋದು ಯಾವ್ದು ಇಲ್ಲ ಆಕ್ಚುಲಿ ಕೆಮಿಕಲ್ಸ್ ಅಂತ ಹೋದಾಗ. ಆದ್ರೆ ಮಾಡ್ಲೇಬೇಕಾಗತ್ತೆ, ಯಾಕೆಂದ್ರೆ ಈಗಿನ ನಮ್ಮ ಕ್ಲೈಮೇಟ್ಗೆ ಆ ಬೆಳೆನು ಒಂದೊಂದ್ಸರಿ ಒಪ್ಪೋದಿಲ್ಲ ಬರೋದಕ್ಕೆ. ಆದ್ರಿಂದ ಹೊಸದಾಗಿ ಕೆಮಿಕಲ್ಸ್ ಯೂಸ್ ಮಾಡ್ಲೇಬೇಕು. ನಾನು ಇಲ್ಲಿವರೆಗೂ ಬೆಳ್ದಿರೋದ್ರಲ್ಲಿ ಯಾವ್ದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ಅದೊಂದು ಸಂತೋಷ ಇದೆ ನನ್ಗೆ. ನೆಕ್ಸ್ಟ್ ಮಾಡಬಾರ್ದು ಅನ್ನೋದು ನನ್ನೊಂದು ಉದ್ದೇಶ. ಪವನ್, ಇದಕ್ಕೆ ಟೆಂಪರೇಚರ್ ಹೆಂಗೆ ಸೆಟ್ ಮಾಡಿದ್ರಿ ನೀವು? ಈಗ ಇಲ್ಲಿ ಅರೌಂಡ್ 19 ಡಿಗ್ರಿ ಟೆಂಪರೇಚರ್ ಇಟ್ಟಿದೀನಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ 24ವರೆಗೂ ಆದ್ರೂ ಹೋಗ್ಬೋದು. ಈಗ ನೀವ್ ನೋಡ್ತಾ ಇರ್ಬೋದು ಇಲ್ಲಿ ಈಗ ಕಾರ್ನರ್ ಅಲ್ಲಿ ಇಟ್ಟಿರೋದು ಏನೋ ಅನ್ಕೊಬಹುದು, ಅದ್ ಬಂದು ಹ್ಯೂಮಿಡಿಫೈಯರ್ ಹೊಗೆ ಬರ್ತಿದ್ಯಲ್ಲ, ಅದು ಫಾಗ್ ಕ್ರಿಯೇಟ್ ಮಾಡ್ತಿರತ್ತೆ. ಆ ಫಾಗ್ದು ಎಷ್ಟು ಫಾಗ್ ಇಡ್ಬೇಕು ಅನ್ನೋದನ್ನ ಟೆಂಪರೇಚರ್ ಚೆಕ್ ಮಾಡ್ತಾ ಇರುತ್ತೆ. ಇವಾಗ 64 ಇರ್ಬೇಕಾಗಿತ್ತು, ಅದ್ 60 ಇದೆ, ಅಂದ್ರೆ ಕಡಿಮೆ ಇದೆ ನೀರಿನ ತೇವಾಂಶ ಇಲ್ಲಿ. ಅದರಿಂದ ಅದು ಫಾಗ್ ಕ್ರಿಯೇಟ್ ಮಾಡ್ತಾ ಇದೆ. ಅದೇ ತರ ಫಾಗ್ ಕಡಿಮೆ ಮಾಡಕ್ಕೆ ಅಂದ್ರೆ ವಾಟರ್ ಕಂಟೆಂಟ್ ಕಡಿಮೆ ಮಾಡಕ್ಕೂ ಒಂದ್ ಮಿಷಿನ್ ಇಟ್ಟಿದೀವಿ. ಅದಕ್ಕಿದು ಡಿಹ್ಯೂಮಿಡಿಫೈಯರ್ ಅಂತ ಇಟ್ಟಿದೀವಿ. ಅದಲ್ಲದೆ ಇಲ್ಲಿ ಹೀಟರ್ ಇಟ್ಟಿದೀವಿ. ಹೀಟರ್ ಏಕೆ ಅಂದ್ರೆ ಒಂದೊಂದ್ಸರಿ ಡಿಹ್ಯೂಮಿಡಿಫೈಯರ್ ಸ್ಲೋ ಆಗಿ ವರ್ಕ್ ಆಗತ್ತೆ. ಆ ಟೈಮಲ್ಲಿ ನಮ್ಗೆ ಎಮರ್ಜೆನ್ಸಿಗ್ ಬೇಕು ಅಂದ್ರೆ ಹೀಟರ್ ಅಲ್ಲಿ ನಾವು ಕಡಿಮೆ ಮಾಡ್ಕೊಂಡು ಅದಾದ ನಂತರ ಡಿಹ್ಯೂಮಿಡಿಫೈಯರ್ ಅಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು. ಅದರಿಂದ ಹೀಟರ್ ಇಟ್ಟಿದೀವಿ. ಇಲ್ಲಿ ಈ 19 ಡಿಗ್ರಿ ಇದೆ. ಸೊ ಹ್ಯೂಮಿಡಿಟಿ ಆದಷ್ಟಕ್ಕೆ ಅದೇ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಅದೇ ನಾವು 24, 22 ಆ ತರ ಟೆಂಪರೇಚರ್ ಇಟ್ಟಾಗ ಮ್ಯಾನೇಜಬಲ್ ಆಗಿರುತ್ತೆ ಹ್ಯೂಮಿಡಿಟಿ. ಸೊ ನಮ್ಗೆ ಯಾವುದೇ ಖರ್ಚು ಇರಲ್ಲ. ಇದು AC ಲೈಕ್ ಕಂಪ್ನಿಗಳಲ್ಲಿ ಎಲ್ಲ ಇಟ್ಟಿರ್ತೀವಲ್ಲ
ಸ್ಟ್ಯಾಂಡರ್ಡ್ ಎಸಿಗಳು, ಅದೇ ಎಸಿಗಳನ್ನ ನಾವು ಇಲ್ಲಿ ಇಡ್ಸಿದೀವಿ. ಸೊ ಎಸಿ ಜೊತೆಗೆ ಟೆಂಪರೇಚರ್ ಕಂಟ್ರೋಲರ್ ಗಳೆಲ್ಲ ಇಟ್ಕೋಬೇಕು. ನಾರ್ಮಲ್ ಎಸಿಗಳೆಲ್ಲ 18 ಡಿಗ್ರಿ ಲಾಸ್ಟ್ ಆಗಿ ಸ್ಟಾಪ್ ಆಗುತ್ತೆ, ಇದಾದ್ರೆ ನಮ್ಗೆ -8 ವರ್ಗೂ ಹೋಗುತ್ತೆ. ಓಕೆಪಾ, ಈಗ ಕೇಸರಿ ಗೆಡ್ಡೆ ಇದು ಕಾಶ್ಮೀರದಿಂದ ನೀವು ತರಿಸ್ತಿರಲ್ಲ, ಹೌದು. ಆ ನಂತರದಿಂದ ಇಲ್ಲಿಗೆ ತಂದ ಮೇಲೆ ಬೆಳೆ ಬರೋವರೆಗೆ ನೀವೇನೇನ್ ಮಾಡ್ತೀರಾ ಪ್ರೋಸೆಸ್? ನಾವ್ ಅಲ್ಲಿ ಆರ್ಡರ್ ಮಾಡ್ತಿದಂಗೆ ಅವ್ರು ಕೊರಿಯರ್ ಅಲ್ಲೇ ಕೇಳ್ತಾರೆ, ಟ್ರೈನ್ ಅಲ್ಲಿ ಕಳಿಸ್ಬೇಕಾ ಫ್ಲೈಟ್ ಅಲ್ಲಿ ಕಳಿಸ್ಬೇಕಾ ಅಂತ. ಫ್ಲೈಟ್ ಅಲ್ಲಿ ಕಳಿಸಿದಷ್ಟು ಒಳ್ಳೇದು, ಯಾಕೆ ಅಂದ್ರೆ 1 ಡೇ 1.5 ಡೇ ಅಲ್ಲಿ ಬಂದ್ಬಿಡುತ್ತೆ ಬ್ಯಾಂಗ್ಳೂರ್ಗಾದ್ರೆ. ಇದು ಬಂದ್ಮೇಲೆ ಇನ್ಫೆಕ್ಷನ್ ಆಗಿರುತ್ತೆ, ಯಾವ್ದೋ ಒಂದೊಂದ್ ಗಡ್ಡೆ ಹೋಗಿರುತ್ತೆ. ಇಲ್ಲಿ ನೋಡಿ, ಇದು ತೋರಿಸ್ತೀನಿ ಒಂದ್ ನಿಮಿಷ. ಇಲ್ಲಿ ಎಲ್ಲ ಒಂಥರ ಆಗಿದೆ. ಅದೇ ಈ ತರ ಇದ್ರೆ ಲೇಯರ್ ನೀಟಾಗಿ ಅದು ಪ್ರೊಟೆಕ್ಷನ್ ಆಗಿದೆ ಅಂತ. ಇದು ಒಂಥರ ಹೋಗಿದೆ ಆಲ್ರೆಡಿ, ಬಟ್ ಬೆಳೆ ಮಣ್ಣಲ್ಲಿ ಇಟ್ಟಾಗ ಏನಾನ ಡಬಲ್ ಆಗ್ಬೋದು ಅನ್ನೋ ಒಂದು ಡೌಟ್ ಇದೆ, ಅದ್ರಿಂದ ಹಾಗೆ ಇಟ್ಟಿದ್ದೇವೆ. ಆ ತರ ಇನ್ಫೆಕ್ಷನ್ ಆಗಿರೋ ಒಂದಷ್ಟು ಗಿಡಗಳಿರ್ತವೆ ಇಲ್ಲಿ. ಆಲ್ಮೋಸ್ಟ್ ಯು ಕ್ಯಾನ್ ಚೆಕ್ ದಿಸ್, ಇಲ್ಲೆಲ್ಲ ಹೋಗಿರೋವಿದಾವೆ ನೋಡಿ. ಹೋಗಿರೋವೆಲ್ಲ ಸಪರೇಟ್ ಆಗಿ ಇಟ್ಟಿದೀವಿ, ಆದ್ರೆ ಎಲ್ಲದ್ರಲ್ಲೂ ಗ್ರಾಸ್ ಇದೆ, ಅದರಿಂದ ನಾವು ಮಣ್ಣಲ್ಲಿ ಇಡ್ಬೋದು. ಮಣ್ಣಲ್ಲಿ ಇಟ್ಟು ನೋಡ್ಬೇಕು ಚೆನ್ನಾಗಿದ್ಯಾ ಇಲ್ಲ ಅಂತ. ಸೊ ಇದನ್ನೇ ಸಪರೇಟ್ ಟ್ರೇ ಅಲ್ಲಿ ಹಾಕ್ಬಿಟ್ಟು ನಾವು ಸ್ಟೆರಲೈಸ್ ಮಾಡಿ ಅದರದೇ ಆದಂತ ಒಂಚೂರು ವಾಶ್ ಮಾಡಿ ಎಲ್ಲಾದ್ರೂ ವಾಶ್ ಮಾಡಿ ಫಂಗಸ್ ಯಾವ್ದು ಇಲ್ದಿರ ಕ್ಲೀನ್ ಮಾಡಿ ಅದಾದ ನಂತರ ಈ ತರ ಇಡ್ತೀವಿ. ಸೊ ಇದು ನೀರಲ್ಲಿ ವಾಶ್ ಮಾಡ್ಬೇಕಾ ಅಥವಾ ಹೇಗೆ? ನೀರಲ್ಲೇ ವಾಶ್ ಮಾಡ್ತೀವಿ. ನೀಟಾಗಿ ಮುಳುಗ್ಸಿ ತೆಗಿತೀವಿ, ಒಂದು 5 ರಿಂದ 6 ನಿಮಿಷ ಇಟ್ಟು ತೆಗೆದು ಅದಾದ್ಮೇಲೆ ಈ ತರ ಎಲ್ಲ ಜೋಡ್ಸಿಟ್ಟಿರ್ತೀವಿ. ಇದು ಹೂವ ಬಂದಾದ್ಮೇಲೆ ಮತ್ತೆ ಮಣ್ಣಲ್ಲಿ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರೊಟೇಷನ್ ನಾನು ಆಗ್ಲೇ ಹೇಳದ್ನಲ್ಲ, ಗೆಡ್ಡೆಗಳು ಇದೇ ಇರುತ್ತಾ ಅಥವಾ ರೊಟೇಷನ್ ಆಗಿ ಈ ಗೆಡ್ಡೆಗಳನ್ನೆಲ್ಲ ಬೇರೆ ಬೇರೆ ಬೇರೆ? ಅಂದ್ರೆ ಇವಾಗ ಇದು ಮದರ್ ಗಡ್ಡೆ ಅಂತ ಹೇಳಿದ್ನಲ್ಲ, ಇದು ಬಂದು ಡಬಲ್ ಆಗುತ್ತೆ. ಅಂದ್ರೆ ಇದೊಂದು 4 ಇಲ್ಲಾಂದ್ರೆ 3 ಗಡ್ಡೆಗಳಾಗಿ ಡಿವೈಡ್ ಆಗತ್ತೆ. ಅದಾದ ನಂತರ ಈ ತರ ಬೇಬಿ ಗಡ್ಡೆಗಳನ್ನೆಲ್ಲ ಆ ತರ ಕ್ರಿಯೇಟ್ ಆಗತ್ತೆ. ಇದಕ್ಕಿನ್ನ ಇದ್ರಲ್ಲಿ ಹೂವು ಬರುತ್ತೆ. ಇವಾಗ ಇದ್ರಲ್ಲಿ 2 ಇದೆ, ಆಲ್ರೆಡಿ ತೋರಿಸ್ದಾಗೆ ಇದ್ರಲ್ಲಿ 2 ಇದೆ. ನನ್ನ ನಂತರ 4 ಬಂದಿರೋದು ಇದೆ ಹೂವು, ಒಂದೇ ಸರಿ 4 ಬಂದಿರೋದು ಇದೆ. ಆ ತರ ಡಿಫ್ರೆಂಟ್ ಆಗಿ ಒಂದೊಂದಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ನಾವ್ ಹೇಗ್ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ತರ ದಪ್ಪ ಇದ್ದಾವ್ ಮಾತ್ರನೇ ಹೂವು ಬಿಡೋದು. ಅರೌಂಡ್ 5 ಗ್ರಾಮ್ಸ್ ಮೇಲೆ ಇರ್ಬೇಕು. ಇವೆಲ್ಲ ನನಗ್ ಬಂದಿರೋವೆಲ್ಲ 5 ಗ್ರಾಮ್ಸ್ ಮೇಲೆ ಬಂದಿರೋವೇ ಇದಾವೆ. ಒಬ್ಬೊಬ್ರು ಹೇಳ್ತಾರೆ ಮಿನಿಮಮ್ 10 ಗ್ರಾಮ್ಸ್ ಇರ್ಬೇಕು ಅಂತ. ಈಗ ಬಂದಿರೋದೆಲ್ಲ 5 ಗ್ರಾಮ್ಸ್ ಇದೆ. ಇದೇ ಫಸ್ಟ್ ಬೆಳೆನಾ? ಫಸ್ಟ್ ಬೆಳೆನೆ, ಬಟ್ ಅದಕ್ಕೂ ಮುಂಚೆ 1 ವರ್ಷದಿಂದ ಟ್ರಯಲ್ ಮಾಡಿದ್ದಾರೆ. ಸೊ ಅದೆಲ್ಲ ಸಕ್ಸಸ್ ಆಗಿದೆ. ಸೊ ಇದ್ರ ಬೆಲೆ ಏನಿದೆ ಪವನ್ ಈಗ ಮಾರ್ಕೆಟ್ ಅಲ್ಲಿ? ಅಂದ್ರೆ ಆಕ್ಚುಯಲ್ ಒರಿಜಿನಲ್ ಬೆಲೆಗೆ 1 ಗ್ರಾಮ್ಗೆ 1000 ರೂಪಾಯಿ, 1200 ರೂಪಾಯಿಂದ 1500 ರೂಪಾಯಿವರೆಗೂ ಇದೆ. ನಾವ್ ಇದನ್ನ 900 ರೂಪಾಯಿಗೆ ಮಾರ್ತಾ ಇದ್ದೇವೆ. ಏನೇನಕ್ಕೆಲ್ಲ ಬಳಕೆ ಆಗ್ಬೋದು ಈ ಕಾಶ್ಮೀರ್ ಕೇಸರಿ? ಪ್ರೆಗ್ನೆಂಟ್ಸ್ ತಗೋಬಹುದು, ಚಿಕ್ಕ ಮಕ್ಳು ತಗೋಬಹುದು, ನಾವುಗಳು ತಗೋಬಹುದು. ಆದ್ರೆ ಲಿಮಿಟೆಡ್ ಆಗಿ ತಗೋಬೇಕು. ವಾರಕ್ಕೆ 2 ಸರಿ ಇಲ್ಲ ಅಂದ್ರೆ 3 ಸರಿ ಮಾತ್ರ ತಗೋಬೇಕು. 2 ದಿನಕ್ಕೆ ಇಲ್ಲ 3 ದಿನಕ್ಕೆ 3 ರಿಂದ 4 ಕುಡಿ ಮಾತ್ರ ತಗೋಬೇಕು. ಅಂದ್ರೆ ಎಲೆ ತರ ಇರುತ್ತಲ್ಲ, ಕಡ್ಡಿ ತರ, ಅದು 3 ರಿಂದ 4 ಮಾತ್ರ ತಗೋಬೇಕು. ಹಾಲ್ಗೆ ಹಾಕೊಂಡು ತಗೋಬೇಕು. ಓಕೆ ಪವನ್, ಈಗ ನೀವು IT ಸ್ಟಡಿ ಮಾಡಿದೀರಾ ಅಂತ ಹೇಳ್ತಾರೆ. IT ಸ್ಟಡಿ ಮಾಡಿ ಯಾಕೆ ಕೃಷಿ ಕಡೆಗೆ ಬರ್ಬೇಕು ಅಂತ ಅನಿಸ್ತದೆ ನಿಮಗೆ? ನಾನು ಓದಿರೋದು BSc ಕಂಪ್ಯೂಟರ್ ಸೈನ್ಸ್. ಅದಾದ್ಮೇಲೆ 1 ಇಯರ್ ಫೈನ್ ಆರ್ಟ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ಈಗ ಮಾಸ್ಟರ್ಸ್ ಮಾಡ್ತಾ ಇದ್ದೇನೆ. ಅದ್ ಬಿಟ್ಟು ಕೃಷಿ ಬಂದು ನನಗೊಂದು ಹಾಬಿ ಇತ್ತು, ಲೈಕ್ ಏನನ್ನ ಸ್ಪೆಷಲ್ ಆಗಿ ಮಾಡ್ಬೇಕು, ಲೈಕ್ ಅಗ್ರಿಕಲ್ಚರಲ್ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ. ಅದಕ್ಕೆ ಸರ್ಚ್ ಮಾಡ್ತಿದ್ದೆ. ಮೈಕ್ರೋಗ್ರೀನ್ಸ್ ಚೆಕ್ ಮಾಡಿದೆ, ಆಮೇಲೆ ಮಶ್ರೂಮ್ಸ್ ಚೆಕ್ ಮಾಡಿದೆ, ಮಶ್ರೂಮ್ಸ್ ಬೆಳೆಯೋದು ಹೇಗೆ ಅನ್ನೋದು. ಅಂಡ್ ಕೇಸರಿದು ಇನ್ನ ಒಂದಷ್ಟು ಲಿಸ್ಟ್ ಇದೆ ನನ್ನ ಹತ್ರ. ಅದ್ರಲ್ಲಿ ಕೇಸರಿದು ಬೆಸ್ಟ್ ಅನ್ನಿಸ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಇದು ನನ್ಗನ್ಸಿದ್ದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಾಡಿದ್ರೆ ಟ್ರಯಲ್ ಮಾಡೋದಕ್ಕೂ ಈಸಿ ಆಗಿರುತ್ತೆ. ನನ್ BSc ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಟೆಸ್ಟಿಂಗ್ ನನ್ಗೆ ಫ್ರೆಂಡ್ಸ್ ಇದ್ರು. ಅಗ್ರಿಕಲ್ಚರ್ ಫ್ರೆಂಡ್ಸ್ ಆಗಿರ್ಬೋದು, ಕೆಮಿಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಇದ್ರು. ಅವ್ರಿಗೂನು ಐಡಿಯಾಸ್ ಕೊಡಕ್ ಈಸಿ ಕೇಳ್ಬೋದು ಅಂದ್ಬಿಟ್ಟು ನಾನು ಅವ್ರನ್ನ ಅಪ್ರೋಚ್ ಮಾಡಿದಕ್ಕೆ ಅವ್ರು ಓಕೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ
ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ದೆ, ಬಟ್ ಅವರೆಲ್ಲ ಟ್ರಯಲ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಪವನ್ ಈಗ 1 ಗ್ರಾಮ್ಗೆ ಕೇಸರಿಗೆ 1000 ಸಮಥಿಂಗ್ ಬೆಲೆ ಇದೆ ಅಂತ ಹೇಳಿದ್ರು. ಹೌದು. ಸೊ ಅದು ನೀವು ರಾ ಮೆಟೀರಿಯಲ್ ತರಬೇಕಂದ್ರೆ ಎಷ್ಟಾಗುತ್ತೆ ಹೇಗೆ? ರಾ ಮೆಟೀರಿಯಲ್ ಬರೀ ಗಡ್ಡೆಗಳಿಗಾದ್ರೆ ಕೆಜಿಗೆ 1800 ಇಂದ 2000 ಇದೆ. ನಾನ್ ಇಲ್ಲಿವರೆಗೂ 50 ಕೆಜಿ ತರ್ಸಿದ್ವಿ, ಅದ್ರಲ್ಲಿ 15 ಕೆಜಿ ವೇಸ್ಟ್ ಆಗಿದೆ. ಸೊ 35 ಕೆಜಿ ಒಳಗಡೆ ಇದೆ. ಸೊ ಅದು ವೇಸ್ಟ್ ಆಗಿದ್ದು ವೇಸ್ಟ್ ಆಗಿರೋದು ಮತ್ತೆ ಅಂದ್ರೆ ಮರುಬಳಕೆ waste ಏನಾದ್ರು ಅಂತಾನೆ ಮಾಡ್ತೀರಾ? ಹೇಳಕ್ಕಾಗಲ್ಲ. ಅದು ಅದನ್ನ ಕವರ್ ಮಾಡಕ್ಕೋಸ್ಕರ ಒಂದ್ ಸ್ವಲ್ಪ ಡಸ್ಟ್ ತುಂಬಿಸಿರ್ತಾರೆ. ಅಲ್ಲಿಂದ ಬರೋವಾಗ ಏನು ಪ್ರಾಬ್ಲಮ್ ಆಗ್ಬಾರ್ದು ಗಡ್ಡೆಗಳಿಗೆ ಅಂತ. ಆ ಡಸ್ಟೇ ಒಂದು 15 ಕೆಜಿ ಇರುತ್ತೆ. ಪವನ್ ಈಗ ಕೆಲವ್ರಿಗೆ ಭೂಮಿ ಇರಲ್ಲ, ಹಾ. ಸೊ ಒಂದು ಚಿಕ್ಕ ಮನೆ ಇರುತ್ತೆ ಅಥವಾ ಸಿಟಿಗಳಲ್ಲಿ ಇರುತ್ತೆ, ಕೃಷಿ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅಂತವ್ರು ಮಾಡ್ಬೇಕಂದ್ರೆ ನೀವ್ ಏನ್ ಹೇಳ್ತೀರಾ ಅವ್ರಿಗೆ? ಓನ್ ಜಾಗ ಇದೆ ಅಂದ್ರೆ ಬೆಳಿಲಿ, ಇಲ್ಲ ಅಂದ್ರೆ ಖರ್ಚು ಜಾಸ್ತಿ ಇರುತ್ತೆ, ಆಮೇಲೆ ಬಾಡಿಗೆ ಕಟ್ಕೊಂಡು ಬೆಳೆಯಕ್ ಆಗಲ್ಲ ಇದನ್ನ. ಓನ್ ಜಾಗ ಇದ್ದು ಇಷ್ಟೇ ಜಾಗ ಅಂತ ಏನಿಲ್ಲ, ಒಂದು 10 ನನ್ ರೂಮ್ ಬಂದು 10x10 ಇದೆ, ಅಷ್ಟಿದ್ರೆ ಸಾಕು. ಅದ್ ಬಿಟ್ಟು ನಮಗ್ ಖರ್ಚು ಅಂತ ಬಂದ್ರೆ ಟ್ರೇಗಳಾಗಿರ್ಬೋದು, ರ್ಯಾಕ್ಸ್ ಆಗಿರ್ಬೋದು, ಲೈಟ್ಸ್, ಇದ್ ಮಾತ್ರ ಖರ್ಚು ಬರುತ್ತೆ. ಇದು ಅರೌಂಡ್ ನಮ್ಗೆ 4,50,000 ವರ್ಗೂ ಆಗಿದೆ ಇಲ್ಲಿವರೆಗೂ. ಸೊ ಅಂದ್ರೆ ಎಲ್ಲ ಖರ್ಚು ಸೇರಿ, ಹಾ, ರೆಂಟ್, ಮೆಟೀರಿಯಲ್ ಎಲ್ಲ ಸೇರಿ. ರೆಂಟ್ ನಂದಾದ್ರೆ ರೆಂಟ್ ಇಲ್ಲ, ಅದರಿಂದ 4,50,000 ಆಗಿದೆ. ರೆಂಟು ಸೇರಿದ್ರೆ ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ. ಸೊ ಓನ್ ಜಾಗ ಇದ್ರೆ ಮಾತ್ರ ಬೆಳೀರಿ. ಬಾಡಿಗೆ ತಗೊಂಡು ಟ್ರೈ ಮಾಡ್ತೀವಿ ಅಂದ್ರೆ ಖರ್ಚು ಜಾಸ್ತಿ ಆಗತ್ತೆ, ತಿರ್ಗಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗತ್ತೆ.